ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸೋಣ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಾಕ್ಯ. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಈ ಭಾಗವನ್ನು ಓದುವಾಗ ನಾವು ತಿಳಿದುಕೊಳ್ಳುವಂಥದ್ದು, ಯಾಯೀರನೆಂಬ ಸಭಾಮಂದಿರದ ಅಧಿಕಾರಿಯ ಮಗಳು, 12 ವರ್ಷದ ಮಗಳು ಸೌಖ್ಯವಿಲ್ಲದೆ ಇದ್ದಾಳೆ. ಈ ಸಂದರ್ಭದಲ್ಲಿ ಈ ಯಾಯೀರನು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಯೇಸು ಇದ್ದಲ್ಲಿಗೆ ಬಂದು ಯೇಸು ಬಳಿಯಲ್ಲಿ ಬೇಡಿಕೊಂಡಾಗ ಯೇಸು ಅವರ ಸಂಗಡ ಹೋಗ್ತಾ ಇದ್ದಾರೆ. ಯಾಯೀರನ ಜೊತೆಯಲ್ಲಿ ಯಾಯೀರನ ಮನೆಗೆ ಯೇಸು ಪ್ರಯಾಣ ಮಾಡುವಂಥ ಒಂದು ಸಂದರ್ಭ ಮೇಲಿನ ವಾಕ್ಯಗಳಲ್ಲಿ ಓದ್ಬೋದು. ಹಾಗೆ ಪ್ರಯಾಣ ಮಾಡ್ತಾ ಇರುವಂತಹ ಮಾರ್ಗ ಮಧ್ಯದಲ್ಲಿ 12 ವರ್ಷಗಳಿಂದ ರಕ್ತಕುಸುಮ ರೋಗದಲ್ಲಿದ್ದಂತಹ ಸಹೋದರಿಯ ಒಂದು ಬಿಡುಗಡೆ, ಭೇಟಿ, ಮಾತುಕತೆ ಇವೆಲ್ಲವನ್ನು ನಾವು ನೋಡ್ಬೋದು ಮೇಲಿನ ಪ್ಯಾಸೇಜ್ಗಳಲ್ಲಿ. ಇದಾಗಿ ಯೇಸು ಅವರ ಸಂಗಡ ಮಾತಾಡ್ತಾ ಇರುವಾಗ ಅದರ 35ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದ್ತೇವೆ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಆ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು? ಜನ ಅಲ್ಲಿಂದ ಮನೆಯಿಂದ ಬರ್ತಾರೆ, ನಿನ್ನ ಮಗಳು ತೀರಿ ಹೋಗಿದ್ದಾಳೆ. ಅಪ್ಪ ಯೇಸುವನ್ನು ಕರ್ಕೊಂಡು ಬರ್ತೀನಿ ಅಂತ ಮನೆಯಿಂದ ಹೊರಟು ಬಂದಿರೋದು. ಅವರೆಲ್ಲರೂ ವೆಯ್ಟ್ ಮಾಡಿದ್ರು, ಯೇಸು ಬರ್ತಾರೆ, ಸೌಖ್ಯ ಕೊಡ್ತಾರೆ ಎಂಬ ನಿರೀಕ್ಷೆಯಿಂದ ಅವರೆಲ್ಲರೂ ಕಾಯ್ತಾ ಇದ್ದರು. ಆದರೆ ಅನಿರೀಕ್ಷಿತವಾಗಿ ರೋಗ ಹೆಚ್ಚಾಗಿ ಆ ಯಾಯೀರನ ಮಗಳು ತೀರಿ ಹೋದಳು. ತೀರಿ ಹೋದಂಥ ಸಮಯದಲ್ಲಿ ಅಲ್ಲಿನ ಜನರು ಈಗ ನೆಕ್ಸ್ಟ್ ಮಗಳನ್ನು ಮಣ್ಣು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ತಂದೆಗೆ ಕೊನೆಯದಾಗಿ ಮುಖವನ್ನು ತೋರಿಸೋದಕ್ಕಾಗಿ, ತಂದೆಯನ್ನು ಕರೆಯುವುದಕ್ಕಾಗಿ ಅವರು ಬಂದು ಯಾಯೀರನಿಗೆ ಹೇಳ್ತಾ ಇದ್ದಾರೆ, ಯಾಯೀರನೇ ಬಂದುಬಿಡು ಬೇಗ, ಇನ್ನು ಗುರುವಿಗೆ ತೊಂದರೆ ಕೊಡಬೇಡ, ಯಾಕೆಂದರೆ ನಿನ್ನ ಮಗಳು ತೀರಿ ಹೋದಳು. ಇನ್ನು ನೆಕ್ಸ್ಟು ಕಾರ್ಯ ಏನಿದೆಯೋ ಅದನ್ನು ನಾವು ಮಾಡಬೇಕಾಗತ್ತೆ, ಬಂದುಬಿಡು. ಇದನ್ನು ಕೇಳಿದಾಗ ಯೇಸು ಹೇಳ್ತಾರೆ, ಯೇಸು ಆ ಮಾತಿಗೆ ಲಕ್ಷ್ಯ ಮಾಡಲಿಲ್ಲ. ಯಾಯೀರನಿಗೆ ಹೇಳ್ತಾ ಇರುವಂಥ ಮಾತು, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. 2 ಶಬ್ದ ಯಾಯೀರನ ಕಿವಿಗೆ ಬೀಳ್ತಾ ಇದೆ. ಒಂದು, ನಿನ್ನ ಮಗಳು ತೀರಿ ಹೋದಳು, ಬೇಗ ಮನೆಗೆ ಬಾ, ನೆಕ್ಸ್ಟ್ ಕಾರ್ಯಗಳನ್ನೆಲ್ಲ ಮಾಡೋಣ. ಯೇಸು ಹೇಳ್ತಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. 2 ಶಬ್ದಗಳು, 2 ಸತ್ಯವಾದಂತಹ ಮಾತುಗಳೇ. ಆದರೆ ಈ 2 ಕಾರ್ಯಗಳಲ್ಲಿ ಯಾವುದಕ್ಕೆ ಯಾಯೀರ ಲಕ್ಷ್ಯ ಕೊಟ್ಟ? ಈ ಬೆಳಗ್ಗೆ ನನ್ನನ್ನು ಕೇಳುವಂತಹ ದೇವರ ಮಕ್ಕಳೇ, ನನ್ನ ಮತ್ತು ನಿಮ್ಮ ಜೀವಿತದಲ್ಲೂ ಸಹ ನೆಗೆಟಿವ್ ಆದಂತಹ ಮಾತುಗಳು, ಪಾಸಿಟಿವ್ ಆದಂತಹ ಮಾತುಗಳು, ಅಥವಾ ನಕಾರಾತ್ಮಕವಾದ ಮಾತುಗಳು, ಸಕಾರಾತ್ಮಕವಾದ ಮಾತುಗಳು ನಮ್ಮ ಕಿವಿಗೆ ಬೀಳುವಾಗ ಯಾವುದಕ್ಕೆ ಹೆಚ್ಚು ಲಕ್ಷ್ಯ ಕೊಡ್ತೀವೋ ಅದು ನಮ್ಮ ಜೀವಿತದಲ್ಲಿ ನಡೀತದೆ. ಅನೇಕ ಸಂದರ್ಭಗಳಲ್ಲಿ ನಾವು ನೆಗೆಟಿವ್ ಆದಂತಹ ಮಾತುಗಳಿಗೆ ನಾವು ಲಕ್ಷ್ಯ ಜಾಸ್ತಿ ಕೊಡ್ತೀವಿ. ವೈದ್ಯ ಹೇಳ್ತಾರೆ, ನೀನಿನ್ನ 6 ತಿಂಗಳೇ ಬದುಕೋದು. ಆದರೆ ಯೇಸು ಹೇಳ್ತಾರೆ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ವೈದ್ಯರು ಹೇಳ್ತಾರೆ, ಇನ್ನೂ ಜಾಸ್ತಿ ಆಯುಸ್ಸಿಲ್ಲ. ಯೇಸು ಹೇಳ್ತಾರೆ, ನಿನ್ನ ಆಯುಷ್ಕಾಲ ನನ್ನ ಕೈಯಲ್ಲಿದೆ. ಯಾವುದನ್ನು ನಾವು ಕೇಳ್ತೀವಿ, ಯಾವುದಕ್ಕೆ ಲಕ್ಷ್ಯ ಕೊಡ್ತೀವಿ? ಈ ಬೆಳಗಿನ ಸಮಯದಲ್ಲಿ ನಾವು ತೀರ್ಮಾನ ಮಾಡಬೇಕು, ದೇವರೇ ಯಾವ ಮಾತಿಗೆ ನಾನು ಲಕ್ಷ್ಯ ಕೊಡಬೇಕು? ಯಾಯೀರನಿಗೆ 2 ಮಾತುಗಳು, 2 ಶಬ್ದಗಳು. ಆದರೆ ಯಾಯೀರ ಅವನ ನಂಬಿಕೆಯಿಂದ ಯೇಸುವಿನ ಮಾತನ್ನು ಬಿಗಿಯಾಗಿಡ್ಕೊಂಡ. ಯೇಸು ಆ ಮಾತನ್ನು ಲಕ್ಷ್ಯ ಮಾಡಲಿಲ್ಲ. ಮಗಳು ಸತ್ತಳು ಎಂಬ ವಿಷಯ ಸತ್ಯವಾದ ಮಾತೆ. ಆದರೆ ಯೇಸುವಿಗೆ ಗೊತ್ತು, ಸತ್ತಿದ್ರೂ ಸಹ ಬದುಕಿಸುವುದಕ್ಕೆ ಸಮರ್ಥನಾದ ನಾನಿಲ್ಲಿರುವಾಗ ಯಾಯೀರನೇ ನೀನು ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಇಂದು ವೇದನೆಯಲ್ಲಿ, ನಿರಾಶೆಯಲ್ಲಿ, ಕಷ್ಟದಲ್ಲಿ, ರೋಗದಲ್ಲಿ ಹಾದು ಹೋಗುವಂಥ ದೇವರ ಮಗುವೆ, ಸನ್ನಿವೇಶಗಳು ಹೇಳ್ತಾ ಇರ್ಬೋದು,
ಇನ್ನೇನು ನಡೆಯಲ್ಲ, ಇನ್ಯಾವುದು ಆಗಲ್ಲ, ಇಲ್ಲಿಗೆ ಕತೆ ಮುಗೀತು, ಇನ್ನು ಇದಕ್ಕೊಂದು ಪರಿಹಾರ ಇಲ್ಲ ಎಂಬುದಾಗಿ ಸನ್ನಿವೇಶಗಳು ಹೇಳ್ತಾ ಇರ್ಬೋದು. ಆದರೆ ಸನ್ನಿವೇಶಗಳನ್ನು ಬದಲಾವಣೆ ಮಾಡುವಂತಹ ಯೇಸು ಈ ಬೆಳಗ್ಗೆ ನಿನಗೆ ಹೇಳ್ತಾ ಇದ್ದಾರೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಕರ್ತನ ಮುಖವನ್ನು ನೋಡೋಣ, ಅಂಜುವುದು ಬೇಡ, ಭಯಪಡೋದು ಬೇಡ. ಸುತ್ತಮುತ್ತಲು ಸನ್ನಿವೇಶಗಳು ಎಷ್ಟೇ ಪ್ರತಿಕೂಲವಾಗಿದ್ದರೂ ಸಹ ಅನುಕೂಲ ಮಾಡುವಂತಹ ಸರ್ವಶಕ್ತನಾದ ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಹೋಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಕಿವಿಗೆ ಬೀಳುವ ಎರಡು ರೀತಿಯ ಮಾತುಗಳಲ್ಲಿ ಕರ್ತನೆ, ಮನುಷ್ಯನ ಮಾತುಗಳಿಗಿಂತ ನಿನ್ನ ಮಾತುಗಳಿಗೆ ಲಕ್ಷ್ಯ ಕೊಟ್ಟು ನಿನ್ನಲ್ಲಿ ನಂಬಿಕೆ ಇಟ್ಟು ಅಂಜದೆ ಧೈರ್ಯದಿಂದ ಮುಂದೆ ಸಾಗುವಂತೆ ನೀನು ನಮ್ಮ ಜೀವಿತದಲ್ಲಿ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಇಂದು ವಾಕ್ಯವನ್ನು ಕೇಳ್ತಾ ಇರುವಂತಹ ನಿನ್ನ ಮಕ್ಕಳಲ್ಲಿ ಯಾರಾದರೂ ನಿರಾಶೆಯಲ್ಲಿ ವೇದನೆ ಇರುವುದಾದರೆ ಯೇಸುವಿನ ನಾಮದಲ್ಲಿ ಆ ನಿರಾಶೆಯನ್ನು ನೀಗಿಸಪ್ಪ, ನಿರೀಕ್ಷೆಯನ್ನು ಉಂಟು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಧೈರ್ಯದಿಂದ ಇರುವುದಾದರೆ ನಿನ್ನ ಧೈರ್ಯದ ಮಾತುಗಳು ಅವರನ್ನು ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.